ನಮ್ಮ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದ್ರೆ 10 ಸರಳ ಕಾರ್ಯಗಳನ್ನು ಅನುಸರಿಸಬೇಕಾಗುತ್ತದೆ. ಈ 10 ಕಾರ್ಯಗಳನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ. ಮೊದಲನೇ ಪಾಯಿಂಟ್ಸ್: ಸ್ಪಷ್ಟವಾದ ಗುರಿ ಇಟ್ಟುಕೊಳ್ಳಿ. ಏಕೆಂದ್ರೆ 1. ಜೀವನದಲ್ಲಿ ಏನು ಮಾಡಬೇಕು ಎಂದು ಸ್ಪಷ್ಟವಾಗಿ ಅರಿತುಕೊಳ್ಳಿ. 2. ನಿಮ್ಮ ಅಂದುಕೊಂಡ ಗುರಿಯನ್ನು ಬರೆಯಿರಿ. ಒಂದು ಶಾರ್ಟ್ ಟರ್ಮ್ ಮತ್ತು ಒಂದು ಲಾಂಗ್ ಟರ್ಮ್. ಎರಡನೆಯ ಪಾಯಿಂಟ್: ದಿನನಿತ್ಯದ ಶಿಸ್ತನ್ನು ಬೆಳೆಸಿ. 1. ಪ್ರತಿನಿತ್ಯ 1% ಆದರೂ ನಿಮ್ಮ ಗುರಿಯನ್ನು ಕಡೆ ಮುಂದಕ್ಕೆ ಸಾಗಿರಿ. 2. ಸಮಯಕ್ಕೆ ಸರಿಯಾಗಿ ಮಲಗುವುದು ಮತ್ತು ಎದ್ದೇಳುವುದು ಮಾಡಿ. ಏಕೆಂದ್ರೆ ನಿದ್ರೆ ಪೂರ್ಣ ಆಗಲಿಲ್ಲ ಅಂದರೆ ನಿಮ್ಮ ಗುರಿಯ ಕಡೆ ಕಾನ್ಸಂಟ್ರೇಷನ್ ಹೋಗುವುದಿಲ್ಲ ಮತ್ತು ನಿಮ್ಮ ಎಲ್ಲ ಕೆಲಸವನ್ನು ಮುಗಿಸುವುದು. ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ಬಹುಮುಖ್ಯ. 3ನೇ ಪಾಯಿಂಟ್: ಹೊಸದನ್ನು ಕಲಿಯುವುದನ್ನು ನಿಲ್ಲಿಸಬೇಡಿ. 1. ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆದರೆ ಅದು ನಿಮ್ಮ ಸಕ್ಸಸ್ಗೆ ಶಾರ್ಟ್ಕಟ್ ಆಗುತ್ತದೆ. 2ನೇಯ ಪುಸ್ತಕಗಳು, ಕೋರ್ಸಸ್, ಮೆಂಟೋರ್ಸ್ ಇವುಗಳಲ್ಲಿ ಯಾವುದಾದರೂ ಒಂದು ಹಿಡಿದು ಮುಂದೆ ಸಾಗಿ. 4ನೇ ಪಾಯಿಂಟ್: ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸರಿಪಡಿಸಿಕೊಳ್ಳಿ. 1. ನೆಗೆಟಿವ್ ಜನರಿಂದ ದೂರ ಇರಿ. ಏಕೆಂದ್ರೆ ಅವರ ಕೈಲಿ ಆಗೋದಿಲ್ಲ ಅಂದದನ್ನು ಅವರು ನಿಮ್ಮ ಕೈಲಿ ಆಗೋದಿಲ್ಲ ಅಂತ ನಿಮ್ಗೆ ನೆಗೆಟಿವ್ ವಿಚಾರ ಹೇಳುತ್ತಾರೆ. 2. ಮತ್ತು ನೀವು ನಿಮ್ಮನ್ನು ಮೋಟಿವೇಟ್ ಮಾಡುವ ಜನರೊಂದಿಗೆ ಇರಲು ಪ್ರಯತ್ನ ಮಾಡಿ. 5ನೇಯ ಪಾಯಿಂಟ್: ನಿಮ್ಮ ಸಣ್ಣ ಗೆಲುವುಗಳನ್ನು ನೀವು ಆಚರಿಸಿ. 1. ದೊಡ್ಡ ಗುರಿ ಸಾಧಿಸುವಷ್ಟರಲ್ಲೇ ಮೋಟಿವೇಶನ್ ಕಳ್ಕೊಳ್ಬೇಡಿ. 1. ನಿಮ್ಮ ಕಾರ್ಯವನ್ನು ಸೆಲೆಬ್ರೇಟ್ ಮಾಡಿ. 7ನೇಯ ಪಾಯಿಂಟ್: ದೇಹ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. 1. ವ್ಯಾಯಾಮ, ಮಿದ್ಯಾಸನ, ಒಳ್ಳೆಯ ಆಹಾರ ಇವೆಲ್ಲದರಿಂದ ಶಾರ್ಪ್ ಮೈಂಡ್ ಮತ್ತು ಹೈ ಎನರ್ಜಿ ಪಡೆದುಕೊಳ್ಳಬಹುದು. 2. ಯಾವುದೇ ಕೆಲಸವಾಗಲಿ ಒತ್ತಡ ಕಡಿಮೆ ಇರಲಿ ಮತ್ತು ಕ್ರಿಯೇಟಿವಿಟಿ ಜಾಸ್ತಿ ಇರಲಿ. 8ನೇಯ ಪಾಯಿಂಟ್: ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಕಲಿಯಿರಿ. 1. ಮುಖ್ಯವಾದ ಕೆಲಸಕ್ಕೆ ಹೆಚ್ಚು ಆದ್ಯತೆ ನೀಡಿ. 2. ಬ್ಯುಸಿ ಆಗಿರುವುದಕ್ಕಿಂತ ಕ್ರಿಯೇಟಿವ್ ಆಗುವುದು ತುಂಬಾ ಮುಖ್ಯ. 9ನೇ ಪಾಯಿಂಟ್: ಹಣದ ಮೇಲೆ ನಿಯಂತ್ರಣ ಇರಲಿ. 1. ನಿಮ್ಮ ಖರ್ಚನ್ನು ಪ್ಲಾನ್ ಮಾಡಿ. 2. ಸೇವಿಂಗ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಫ್ಯೂಚರ್ನಲ್ಲಿ ಸೆಕ್ಯೂರಿಟಿ ಇರುತ್ತೆ. 10ನೇಯ ಪಾಯಿಂಟ್: ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. 1. ಸ್ವಯಂ ವಿಶ್ವಾಸ ಇಲ್ಲದೆ ಯಾರೂ ಮುಂದೆ ಹೋಗಲು ಸಾಧ್ಯವಿಲ್ಲ. 2. ನನ್ನಿಂದ ಆಗುತ್ತದೆ ಎಂಬ ಭಾವನೆಯೇ ಅರ್ಥ ನಿಮ್ಮ ಗೆಲುವು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋ ಬೇಕಾದರೆ ಈ ವಿಡಿಯೋಗೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ.